ಮೊದಲನೇದಾಗಿ ಫಸ್ಟ್ ಎರಡು ಕ್ಲಾರಿಟಿ ಕೊಡ್ತೀನಿ ನಿಮ್ಮ ತೆಲುಗು ಇಂಡಸ್ಟ್ರಿ ಅವ್ರಿಗೆ. ಯಾಕಂದರೆ ಅವ್ರದ್ದೇ ಒಂದು ಪೇಜಲ್ಲಿ ಬಂದಿರೋದಕ್ಕಿಂತ ಕ್ಲಾರಿಟಿ ಕೊಡ್ತಾರೆ. ಯಾವುದೋ ಫ್ಯಾನ್ಸ್ಗಳು ಹೇಳಿದರೆ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಒಂದು ಪೇಜಲ್ಲಿ ಹಾಕಿದ್ರು ರಾಜ್ಕುಮಾರ್ಗಿಂತ ನೆಕ್ಸ್ಟು ಇವರೇ ಅಂತ ಹೇಳ್ಬಿಟ್ಟು. ರಾಜ್ಕುಮಾರ್ ಅವರ ಹೆಸರು ಹೇಳ್ಬಿಟ್ಟು ನಿಮ್ಮ ಪೇಜಲ್ಲಿ ಹಾಕಿದ್ದ ಕೇಳ್ತಾ ಇದ್ದೀನಿ ತೆಲುಗು ಅವರಿಗೆ. ನಿಮ್ಮ ಫಿಲ್ಮ್ ಪೇಜಲ್ಲಿ ಹಾಕಿರೋದ್ರಿಂದ ರಾಜ್ಕುಮಾರ್ದು ಈ 3 ಥಿಯೇಟ್ರಲ್ಲ 10 ಥಿಯೇಟ್ರಲ್ಲಿ ಹಾಕಿದ್ರು 10 ಥಿಯೇಟ್ರ್ ಫುಲ್ ಆಗುತ್ತೆ. ನಿಮ್ಮದು 3 ಥಿಯೇಟ್ರಲ್ಲಿ 1 ಥಿಯೇಟ್ರ್ ಆದರೂ ಫುಲ್ ಮಾಡೋ ಕೆಪಾಸಿಟಿ ಇದೆಯಾ? ಇನ್ನೊಂದು ಯಾರೋ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ರು ಹೇಳಿದರು 10 KGF 1 ಪುಷ್ಪಕ್ಕೆ ಸಮ ಅಂತ ಹೇಳ್ಬಿಟ್ಟು. ಅವರಿಗೂ ಹೇಳ್ತೀನಿ, KGF ಫಿಲಮೇ ಬೇರೆ, ಪುಷ್ಪ ಬೇರೆನೇ. ನೀವು ಕಂಪ್ಯಾರಿಸಮ್ ಮಾಡಿಬಿಡಿ. ನಾನು ಹೇಳ್ತಾ ಇರೋದು ಏನಂದರೆ, ಫಿಲಮ್ ಚೆನ್ನಾಗಿದೆ ಅನ್ನೋದಕ್ಕಿಂತಲೂ ಫಿಲಮ್ ಥರ ನೋಡಿ. ನೀವು ಕಂಪ್ಯಾರಿಸಮ್ ಮಾಡೋದು ನಾವು ಕನ್ನಡದವ್ರು ಹೆಂಗೆ ಗೊತ್ತಾ, ಬೇರೆಯವ್ರನ್ನೆಲ್ಲರನ್ನೂ ಬಿಡ್ಕೋತೀರಿ. ನಮ್ಮ ಮನೆಯವ್ರು ನಮ್ಗೆ ಬೇಡ, ಬೇರೆಯವ್ರನ್ನ ಎಲ್ಲರೂ ನಮ್ಗೆ ಬೇಕು. ಏನಕ್ಕೆ ಈ ರೀಸನ್ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೆಲ್ಲೋ ಕೋಲ್ಕತ್ತಾದಲ್ಲಿ, ತಮಿಳ್ನಾಡಲ್ಲಿ, ತಮಿಳ್ನಾಡಲ್ಲಿ ಒಂದು ಅಲ್ಲು ಅರ್ಜುನ್ ಅವ್ರವ್ರು ಮಾತಾಡಿದ್ರು, ತಮಿಳಲ್ಲೇ ಮಾತಾಡಿದ್ರು. ಏನಂತ ಮಾತಾಡಿದ್ರು? ನಾನು ತಮಿಳ್ನಾಡಲ್ಲಿ ನಿಂತಿದ್ದೀನಿ, ತಮಿಳೇ ಮಾತಾಡ್ತೀನಿ. ನಾನು ತೆಲುಗಲ್ಲಿ ನಿಂತರೆ ತೆಲುಗು ಮಾತಾಡ್ತೀನಿ, ಹಿಂದಿಯಲ್ಲಿ ಹೋದ್ರೆ ಹಿಂದಿ ಮಾತಾಡ್ತೀನಿ ಅಂತ. ಅದೇ ವ್ಯಕ್ತಿ ಯಾಕೆ ಕರ್ನಾಟಕಕ್ಕೆ ಬಂದಿಲ್ಲ? ಇವೆಂಟ್ ಇದ್ದಾಗಲೂ ಇಲ್ಲ. ಆದರೂ ಕನ್ನಡದವರು ನಾವು ಬರಗೆಟ್ಬಿಟ್ಟು ನೋಡ್ತಾ ಇದ್ದೀವಿ. ಕನ್ನಡದವ್ರಿಗೆ ಇಷ್ಟೇ ಹೇಳೋದು, ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಡಿ, ಒಂದು ವಾರ ಇಲ್ಲೇ ಬರುತ್ತೆ, ಇನ್ನೂ ಯೂಟ್ಯೂಬಲ್ಲಿ ಬರುತ್ತೆ, ಎಲ್ಲದ್ರಲ್ಲಿ ಬಂದೇ ಬರುತ್ತೆ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಥಿಯೇಟ್ರಲ್ಲಿ ನೋಡಬೇಡಿ. ಯಾಕಂದರೆ ಕನ್ನಡದ ಒಳ್ಳೆ ಸಿನಿಮಾಗಳು ಬರ್ತಾ ಐತೆ. ನನ್ನ ಕನ್ನಡಕ್ಕೆ 2 ದೊಡ್ಡ ಫಿಲಮ್ ಬರ್ತಾ ಇದೆ ಈ ತಿಂಗಳು. ಒಂದು ಮ್ಯಾಕ್ಸು, ಇನ್ನೊಂದು UI. ಆ ಫಿಲಮ್ ನೋಡಿ. ಆ ಫಿಲ್ಮು ಇದೇ ಥರ ತಾಕತ್ತಿದೆಯಾ? ನಾವು ಕನ್ನಡಿಗರು ನಿಮಗೆ ಬೇಜಾನ್ ವಿಶಾಲವಾಗಿ ಕೊಟ್ಟಿದ್ದೀವಿ ಥಿಯೇಟ್ರು. ನೀವು ತೆಲುಗವರು, ನಿಮಗೆ ನಿಜವಾಗ್ಲೂ ಇದು ಅಂತ ಇದ್ರೆ ಇದೇ UI ಫಿಲ್ಮು, ಇದೇ ಮ್ಯಾಕ್ಸ್ ಫಿಲ್ಮ್. ನಿಮ್ಮ 1200 ಥಿಯೇಟ್ರ್ ಕೊಡೋದು ಬೇಡ, ಅಟ್ಲೀಸ್ಟ್ 800 ಥಿಯೇಟ್ರ್ ಕೊಡ್ರಿ, 800 ಸ್ಕ್ರೀನ್ ಕೊಡಿ ನೋಡೋಣ. ಯಾಕಂದರೆ ಇದೇ ಶಿವಣ್ಣ ನಿಮ್ಮ ಅಷ್ಟೊಂದು ಸಪೋರ್ಟ್ ಮಾಡಿ ಶಿವಣ್ಣಂದು ರೀಸೆಂಟಾಗಿ ಫಿಲಮ್ ಬಿಡ್ತು, 8 ಸ್ಕ್ರೀನ್ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ನೀವೆಲ್ಲ ಮಾತಾಡ್ತೀರಾ ಕನ್ನಡದ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನೊಂದು ಸಲ ಬರಬೇಕು ನೀವು. ಹಾಗಂತ ಹೇಳ್ಬಿಟ್ಟು ಚೆನ್ನಾಗಿರೋ ಫಿಲ್ಮ್ ಚೆನ್ನಾಗಿಲ್ಲ ಅಂತೆಲ್ಲ ಸ್ಯಾಟಿಸ್ಟ್ಗಳು ನಾವಲ್ಲ. ಯಾಕಂದರೆ ನಾವು ಕನ್ನಡದವರು. ಕನ್ನಡದ ಫಿಲಮ್ ಚೆನ್ನಾಗಿದೆ ಅಂತೀವಿ, ಇಲ್ಲ ಅಂದರೆ ಇಲ್ಲ ಅಂತೀವಿ. ಫಿಲಮ್ ಫಸ್ಟ್ ಹಾಫು ಇಷ್ಟ ಆಯಿತು, ಆ್ಯಕ್ಟಿಂಗ್ ಇಷ್ಟ ಆಯಿತು, ನಾವು ಹೇಳ್ತಾ ಇದ್ದೀವಲ್ಲ. ಹಾಗಂತ ಹೇಳ್ಬಿಟ್ಟು ಚೆನ್ನಾಗಿರೋ ಫಿಲಮ್ ಚೆನ್ನಾಗಿಲ್ಲ, ಡಬ್ಬಾ ಥರ ಇದೆ ಅಂತ ಹೇಳೋ ಅಷ್ಟು ಶಾಡಿಸ್ಟ್ ನನ್ನ ಮಕ್ಕಳು ನಾವಲ್ಲ. ನಾವು ಕನ್ನಡಿಗರು, ವಿಶಾಲ ಹೃದಯದವರು. ಅದಕ್ಕೆ ನೀವೆಲ್ಲರೂ ಬಂದ್ಬಿಟ್ಟು ನಮ್ಮ ಮೈ ಮೇಲೆ ಬಂದ್ಬಿಟ್ಟು ಹುಚ್ಚೋಗಿದ್ರು ನಾವು ಕೇಳಲ್ಲ. ನಾವು ಬಟ್ಟೆ ಬಿಚ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತೀವಿ. ಇಷ್ಟೇ ನಮ್ಮದು ಆಗೋದು.